ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಪ್ರೇಮದ ಸಂಬಂಧ ಹೆಚ್ಚಾಗಬೇಕು. ಸಂಬಂಧದ ಕೊಂಡಿ ಕಳಚಿ ಹೋಗ್ತಾ ಇದ್ದ, ಐಶ್ವರ್ಯ ಹೆಚ್ಚಾಗ್ತದ, ಪ್ರೇಮ ಕಡಿಮೆ ಆಗ್ತದ. ಯಾರ ಮೇಲೆ ಯಾರಿಗೆ ಭರೋಸಾ ಇಲ್ಲ, ಯಾರ ಮೇಲೆ ಯಾರಿಗೆ ವಿಶ್ವಾಸ ಇಲ್ಲ, ಯಾರಿಗ್ಯಾರು ಏನೂ ತಿಳಿಯಾಕ ತಯಾರಿಲ್ಲ, ಯಾರಿಗ್ಯಾರು ಏನು ಕಿಮ್ಮತ್ತು ಕೊಡಾಕ ತಯಾರಿಲ್ಲ. ಹಂಬಿ ಕುಚ್ಚ ಎನ್ನದೇ ಎಲ್ಲರೊಳಗಾಗ್ಯಾರ. ನಾನೇನು ಕಡಿಮೆ ಇದ್ದೀನಿ. ಬಸವಣ್ಣನವರು ಮಂತ್ರಿ ಇದ್ದಂತಾರ, ಮೇಲಾಗಲಲ್ಲೇನು ಕೀಳಾಗಲಲ್ಲದೆ. ಮಾವಿನ ಕಾಯಿ ಒಳಗೊಂದು ಎಕ್ಕೆ ಕಾಯಿ ನಾನಯ್ಯ. ಎನ್ನಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಗುಡಿ ಮ್ಯಾಲ ಬಂಗಾರದ ಕಳಸ ಆಗಕ್ಕೆ ನಾ ತಯಾರಿಲ್ಲ. ಶರಣರ ತೊಡುವ ಚಮ್ಮಾವಿಗೆ ಆಗ್ಬೇಕಂತ ನನ್ನ ಇಚ್ಛಾದ ಅಂತರಂದ್ಮೇಲೆ ಇಷ್ಟ ಕಿಂಕರ ಆದವನೇ ಶಂಕರ ಆಗ್ತಾನೆ. ಬಹಳ ಕಿಂಕರತ ಬಂತು ಅಂದ್ರೆ ಹೃದಯ ವಿಶಾಲ ಆಗ್ತದೆ. ಹೃದಯ ವಿಶಾಲ ಆಯ್ತು ಅಂದ್ರೆ ಹೃದಯದೊಳಗೆ ಪ್ರೇಮದ ಝರಿ ಉತ್ಪನ್ನ ಆಗ್ತದೆ. ಪ್ರೇಮ ಎಲ್ಲದ ಅಲ್ಲಿ ಶಾಂತಿ ಅದ, ಪ್ರೇಮ ಎಲ್ಲದ ಅಲ್ಲಿ ಸಮಾಧಾನದ, ಪ್ರೇಮ ಎಲ್ಲದ ಅಲ್ಲಿ ಆನಂದದ. ಅದರ ಸಲುವಾಗಿ ಒಂದು ಸಂಸ್ಕಾರ ಸಮಾಜದೊಳಗೆ ಇರಲಿ ಅಂತ ತಿಳ್ಕೊಂಡು ತಾಯಿ, ತಂದೆ, ಬಂಧು ಬಳಗ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲವೂ ಒಂದು 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 ತಾಕತ್ತಾಗಬೇಕು. ಹಿಂಗಾಗಂಗಿಲ್ಲ. 5 ಕೂಡುದು ಅಂದ್ರೆ ಮುಷ್ಟಿಯೊಳಗೊಂದು ಒಂದು ತಾಕತ್ತು. ವಾಜಪೇಯಿಯವರು तेरी मुष्टि में बंद तूफान है रे मनुष्य तू बड़ा महान है धरती की शान है तू. ಮುಷ್ಟಿ ಮಾಡಿದಾಗ ಅಗಾಧ ಶಕ್ತಿ ತಯಾರಾಯ್ತದ. ಒಂದೊಂದು ಬಟ್ಟಿನಿಂದ ಏನಾರ ಮಾಡ್ರಿ ನೋಡೋಣ. ಒಂದು ಬಟ್ಟಿನಿಂದ ನಾವು ಏನಾರ ಮಾಡ್ಲಿಕ್ಕೆ ಸಾಧ್ಯ ಅದ ಏನು? 5 ಬಟ್ಟೆಗಳು ಒಟ್ಟು ಗೂಡ್ದು ಅಂದ್ರೆ ಅಲ್ಲೊಂದು ಪವರ್, ತಾಕತ್ ಕ್ರಿಯೇಟ್ ಆಗ್ತದೆ. ಮುಟ್ಟಿ ಮಾಡಿ ಹೊಡೆದ ಅಂದ್ರೆ ಈ ಕರಾಟೆ ಆಡೋರದು ನೋಡಿರ್ಬೇಕಲ್ಲ, ಇಟಂಗಿ ಒಡೆದು ಬಿಡ್ತಾನೆ, ಮತ್ತೊಂದು ಗ್ರಾನೈಟ್ ಒಡೆದು ಬಿಡ್ತಾನೆ, ಕಲ್ಲು ಒಡೆದು ಬಿಡ್ತಾನೆ. ದೂರ ಅದು ಅಂದ್ರೆ ತಾಕತ್ತಿಲ್ಲ. ಒಟ್ಟುಗೂಡುದು ಅಂದ್ರೆ ಅತುಲ ಬಲ ತಯಾರಾಗ್ತದೆ. ಕುಟುಂಬ ಒಟ್ಟಿತ್ತು ಅಂದ್ರೆ ಅದರ ತಾಕತ್ತೇ ಬೇರೆ, ಅದರ ಸಾಮರ್ಥ್ಯನೇ ಬೇರೆ, ಅಲ್ಲಿ ಆಗುವಂತ ಪರಿಣಾಮನೇ ಬೇರೆ. ಸಮಾಜದೊಳಗೂ ಕೂಡ ಯುಪ ಅವ್ರು 4 ಮಂದಿ ಒಂದೇ ಅದ, ಬೇಡಪ್ಪ ಅವ್ರಿಗೆ ಹಾಳು ಮಾಡೋದಿತ್ತಂದ್ರೆ ಅಣ್ಣ ತಮ್ಮರಿಗೆ ಬೇರೆ ಬೇರೆ ಮಾಡಿಬಿಡ್ಬೇಕು. ಅವನ ಕಿವ್ಯಾಗ ಒಂದು ಹೇಳಿ, ಇವನ ಕಿವ್ಯಾಗ ಒಂದು ಹೇಳಿ, ವೀಕ್ ಆಗೋಯ್ತು. ಅದು ಕುಟುಂಬ ಕಂಪ್ಲೀಟ್ ವೀಕ್ ಆಗೋಯ್ತು. ಮುಂದೆ ಅದು ಎದಕ್ಕೂ ಬರಂಗಿಲ್ಲ. ಹಾದಿ ಹೆದರವರೆಲ್ಲ ಮೈ ಮೇಲೆ ಬೀಳಾಕ ಪ್ರಾರಂಭ ಮಾಡ್ತಾರೆ. ಸಮಾಜಕ್ಕೆ ಗೌರವ ಕೀರ್ತಿ ಇರದೆ ಒಟ್ಟು ಇರುವುದರಿಂದ ಸಮಾಜದ ವಿಘಟತೆಯೊಳಗಿಲ್ಲ. ನಾವು ತಿಳ್ಕೊಂಡಿದ್ದೇವೆ ಇಂಡಿವಿಜುವಲ್ ಆದ್ರೂ ಆರಾಮ್ ಇರ್ಲಕ್ ಬರ್ತದ. ನಿನಗೆ ಬ್ಯಾನಿ ಬಿದ್ದರೆ ಕೇಳೋರು ಯಾರು? ಮನಸ್ತಾಪ ಆಗ್ಲಾರ್ದೇನೆ ಆಗಂಗಿಲ್ಲ, ಸೀದಾ ಹೆಣಕೆ ಬರ್ತಾರ. ಮಧ್ಯದಾಗ ಯಾರು ಬರಂಗಿಲ್ಲ. ಏನು ಚಂದ ಮಾಡ್ಯಾನಂತ ಹೋಗರಿ ಅಂತ ಸೀದಾ ಗೊತ್ತದ ಇದು ಮಾತು. ಎಲ್ಲರಿಗೆ ಜಗಳ ಆಡಿ, ಎಲ್ಲರಿಗೆ ಮನಸ್ತಾಪ ಮಾಡಿ, ನನಗೆ ಅದು ಯಾಕೆ ಇದು ಯಾಕಂದು ಹೊರಗೆ ಹೋಗಿ ಇಂಡಿವಿಜುವಲ್ ಇರ್ಬೇಕೇನಂತಾನಲ್ಲ. ನಾಳೆ ಬೇಮಾರ್ ಬಿದ್ದರೆ ಯಾರು ನೋಡ್ತಾರಪ್ಪ? ರೊಕ್ಕ ಸಿಕ್ತು, ಆಸ್ತಿ ಸಿಕ್ತು, ಪ್ರೇಮ ಹೊಂಟೋಯ್ತು. ಪ್ರೇಮ ಕಳ್ಕೊಂಡು ಆಸ್ತಿ ರೊಕ್ಕ ಕೊಯ್ದು ಬೆಂಕಿ ಹಚ್ಚಬೇಕು. ಎದಕ್ಕೆ ಬಂತು? ಎಷ್ಟಿದ್ದಾರೆ ಏನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆಯೋ ಶಿಶುನಾಳ ಸರಿತು ಶಿವಯೋಗಿ. ನಾವು ಖಾಲಿ ಕೈಲಿ ಬಂದೀವಿ, ಕೊನೆಗೆ ಖಾಲಿ ಕೈಲಿ ಹೋಗುತ್ತದೆ. ಏನು ಮಾಡಿದೆ ಒಂದರು ಸಹಿತ ಯಾರಿಗ್ಯಾರು ಎಂದು ಏನು ಕೊಟ್ಟ ಕಳಿಸಿಲ್ಲ. ಕೊನೆಗೆಲ್ಲ ಹರ್ಕೊಂಡು ತೆಕ್ಕೊಂಡಾರ, ಬರ್ಲಿಲ್ಲ ಅಂತಾರೆ. ಕಿವಿ ಕತ್ತರಿಸಿ ತೆಕ್ಕೊಂಡಾರ, ಮಾಸಿ ಗುಂಜಿನೂ ಬಿಡಂಗಿಲ್ಲ. ನಂದು ಈಟೆಲ್ಲ ಅಂತಿ ಡೌಲ್ ಮಾಡ್ತಿ ಏನು ವಯ್ಯ ವಿದ್ಯೆ ಜೊತೆಗೆ ಏನದ ಎಲ್ಲ ಇಲ್ಲಿಂದೇ ಅದ. ಏನು ತಗೊಂಡು ಇವೆಲ್ಲ ಪರಮಾತ್ಮಂದೆ ತಗೊಂಡು ಎಲ್ಲ ನನ್ನಂತ ಲೇಬಲ್ ಹಚ್ಚಿದೇವೆ. ಇರದ ಪರಮಾತ್ಮಂದು ಇಷ್ಟೆಲ್ಲ ಕೊಟ್ಟದ್ದು ಆತನ ಕರುಣೆ. ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಹಿಡಿದರೆ ಒಳಿತು, ಬಾಡಿಗೆ ಮುಟ್ಟಿತು. ಈ ಜಗವೆಲ್ಲ ದೇವನ ಆಸ್ತಿ, ಈ ಜಗವೆಲ್ಲ ದೇವನ ವಸತಿ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ದಾಶಿಮಯ್ಯನವರು ಎಲ್ಲವೂ ಪರಮಾತ್ಮಂದು. ಅದಕ್ಕೆ ಲೇಬಲ್ ಹಚ್ಕೊಂಡು ಕುಂತೇವೆ, ಇದು ನಂದು, ಇದು ನಂದು, ಇದು ನಂದು. ಬ್ಯಾಡ ಅಂತಲ್ಲ, ಜೀವನಕ್ಕೆ ಬೇಕು. ಆದ್ರೆ ಅದ್ರ ಮ್ಯಾಲ ಮೋಹ ಬೇಡ. ರೊಕ್ಕ ರೂಪಾಯಿಗಾಗಿ ಸಂಬಂಧ ಹಾಳು ಮಾಡ್ಕೊಂಬದು ಬೇಡ. ಏನು ಉಪವಾಸ ಇರಂಗಿಲ್ಲಲ್ಲ, 2 ರೊಟ್ಟಿ 2 ಬಟ್ಟೆ ಆದ್ರೂ ಸಾಕು. ಶುಗರ್ ಫ್ಯಾಕ್ಟ್ರಿ ಇದ್ದರೂ ಚಾದಾಗ 1 ಚಮಚನೇ ಅಲ್ಲ. ಏನು ಹೆಚ್ಚು ನಮ್ಮ ಮನೆಯಾಗ ಶುಗರ್ ಫ್ಯಾಕ್ಟ್ರಿ ಅದ, ನನಗೇನು ಕಮ್ಮದ ಅನ್ನಕ್ಕೆ ಬರ್ತದೆ? ಬಟ್ಟೆ ಅಂಗಡಿ ಇದ್ದರೂ ಸಹಿತ ನೀವು ಸುತ್ತಕೊಳ್ಳೋದು ಎಲ್ಲ ಕೂಡ 4-5 ಮೀಟರೇ ಅಲ್ಲ. ನನಗೇನು ಕಮ್ಮದ ರೀ, ನನ್ನ ಬಳಿ ಮೀಲ್ ಅದ ಅಂತ ಒಂದು 20 ಮೀಟರ್ ಸುತ್ತಕೊಂಡೆ ಅಂದ್ರೆ ಸಾಯ್ತಿ, ಮತ್ತೊಬ್ರು ಎತ್ತಬೇಕಾಯ್ತದ ನಿನಗೆ. ಎದ್ರ ಮೇಲ್ರಿ ನಮ್ಮದು ಇಷ್ಟು ಗರ್ವ, ಎದ್ರ ಮೇಲ್ರಿ ಇಷ್ಟು ದಿಮಾಕ?
ಎಷ್ಟರಿ ನಮ್ಮ ಸಂಸಾರ, ಎಷ್ಟು ನಮ್ಮ ರೊಕ್ಕ, ಎಷ್ಟು ನಮ್ಮ ರೂಪಾಯಿ, ಎಷ್ಟು ನಮ್ಮ ವಿದ್ಯೆ, ಎಷ್ಟು ನಮ್ಮ ಬುದ್ಧಿ, ಕಾಂಪೌಂಡ್ ಹೊರಗೆ ಬಂದ ನಿಂತು ನೋಡ್ರಿ ಜಗತ್ತು ಗೊತ್ತಾಯ್ತದ. ಒಬ್ಬೊಬ್ಬ ಏನದನ ಪುಣ್ಯಾತ್ಮ, ಏನವನು ವಿದ್ಯೆ, ಏನವನು ಬುದ್ಧಿ, ಏನವನು ಸಾಮರ್ಥ್ಯ, ಏನವನು ತಿಳುವಳಿಕೆ, ಏನವನು ವಿನಯ, ಏನವನು ಭಕ್ತಿ. ತುಕಾರಾಮನ ಚರಿತ್ರೆ ಓದ್ರಿ, ಜ್ಞಾನೇಶ್ವರಿ ಮಹಾರಾಜರು ನೋಡ್ರಿ, ಭಕ್ತಿ ಭಂಡಾರಿ ಬಸವಣ್ಣನವ್ರದ್ದು ಓದ್ರಿ, ಹೇಮರೆಡ್ಡಿ ಮಲ್ಲಮ್ಮಂದರು ಓದ್ರಿ, ಜನಾಬಾಯಿ ಸಕ್ಕುಬಾಯಿದು ಓದ್ರಿ, ಕಬೀರ್ ನಾನಕಂದು ಓದ್ರಿ, ಅಂಬೇಡ್ಕರ, ಬಸವಣ್ಣ, ಬುದ್ಧ ಭಗವಂತ, ಯೇಸು ಕ್ರಿಸ್ತ ಓದ್ರಿ. ಸ್ವಲ್ಪ ಜೀವನ ಚರಿತ್ರೆ ಓದ್ರಿ. ಎಲ್ಲಿ ತನ ಸಂತರ ಜೀವನ ಚರಿತ್ರೆ ಓದಂಗಿಲ್ಲ, ಅಲ್ಲಿ ತನ ಕಿಮ್ಮತ್ತು ಗೊತ್ತಾಗಂಗಿಲ್ಲ. ಏಕಲವ್ಯನ ಚರಿತ್ರೆ ಓದ್ಲಾರ್ದೇನೆ ತಾಯಿ ತಂದೆ ಕಿಮ್ಮತ್ತು ಗೊತ್ತಾಗಂಗಿಲ್ಲ, ಗುರು ದ್ರೋಣಾಚಾರ್ಯನ ಕಿಮ್ಮತ್ತು ಗೊತ್ತಾಗಂಗಿಲ್ಲ. ತಾಯಿ ಅಂದ್ರೇನು, ತಂದೆ ಅಂದ್ರೇನು ಅನ್ನೋದು ಗೊತ್ತಾಗಬೇಕಾದ್ರೆ ಮಾತೃ ಪಿತೃ ಭಕ್ತರ ಚರಿತ್ರೆಯನ್ನು ತೆಗೆದು ಓದ್ರಿ. ಅವ್ರ ಬದುಕು ಎಷ್ಟು ಶಾಂತ ಆಯಿತು, ಅವ್ರ ಬದುಕು ಎಷ್ಟು ಸಮಾಧಾನ ಆಯಿತು.